ಪ್ರೀತಿಸ್ತಾನೆ ಇದ್ದೀನಿ. ಮಲ್ಲಿಗೆ, ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಹಳೆ ಪ್ರೇಮಿ ಇದ್ದೇ ಇರ್ತಾನೆ ಮಲ್ಲಿಗೆ. ನಾವು ಲವ್ ಮ್ಯಾರೇಜ್ ಆದ್ರೆ ನಮ್ಮ ಲವರ್ನ ಮದುವೆ ಆಗ್ತೀವಿ, ಅದೇ ಅರೇಂಜ್ ಮ್ಯಾರೇಜ್ ಆದ್ರೆ ಬೇರೆಯವ್ರ ಲವರ್ನ ಮದುವೆ ಆಗ್ತೀವಿ ಮಲ್ಲಿಗೆ. ಈಗಲೂ ಅವ್ನು ನಿನ್ ಮನ್ಸಲ್ಲಿದಾನ? ಮನ್ಸಲ್ಲಿ ಅಷ್ಟೇ ಅಲ್ಲ, ಇಲ್ಲೇ 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 ಎಲ್ಲೋ ಇದ್ದಾನೆ ಅನ್ಸ್ತಾ ಇದೆ. ಇಲ್ಲೇ ಎಲ್ಲೋ ಇದ್ದಾನ? ಇದ್ರ ಒಳಗಡೆ ಇದ್ದಾನ? ಅಲ್ಲೂ ಇದ್ದಾನೆ. ಈ ಚೇರ್ ಅಲ್ಲಿ ಇದ್ದಾನ? ಅಲ್ಲೂ ಇದ್ದಾನೆ. ಈ ಕಂಬದಲ್ಲಿ ಇರುವನೆ? ಅಲ್ಲೂ ಇದ್ದಾನೆ. ಹಾಗಾದ್ರೆ ಮಲ್ಲಿಗೆ, ಬೆಳ್ಳಕ್ಕಿ, ಏನೇ ಡೌರಾಣಿ, ನನ್ನ ಪ್ರೀತಿಸಿ ಮೋಸ ಮಾಡಿ ವಂಚನೆ ಮಾಡಿ ಈಗ ಈ ತಗೊಂಡು ತುತ್ತೂರಿನ ಮದುವೆ ಆಗಿದೆಯಲ್ಲ, ನಾಚಿಕೆ ಆಗಲ್ವಾ? ಅದ್ ಯಾವ್ದೋ ಗುಂಗಲ್ ಮದ್ವೆ ಆಗ್ಬಿಟ್ಟೆ. ಆದ್ರೆ ನನ್ ಮನ್ಸ್ ತುಂಬಾ ನೀನೇ ಇದ್ಯಾ ಬೆಳ್ಳಕ್ಕಿ. ನನ್ ಹೃದಯ ಯಾವಾಗ್ಲೂ ಬೆಳ್ಳಕ್ಕಿ ಬೆಳ್ಳಕ್ಕಿ ಅಂತಿರುತ್ತೆ. ಆ ಹೃದಯ ಯಾವಾಗ್ಲೂ ಬೆಂಕಿ ಬೆಳ್ಳಕ್ಕಿ ಅಂತ ಕರಿಬೇಕು. ನನ್ನ ಕಣ್ಣು ನಿನ್ನನ್ನೇ ಹುಡುಕ್ತಾ ಇರುತ್ತೆ. ನಿನ್ನ ಕಣ್ಣು ನನ್ನನ್ನೇ ಹುಡುಕ್ಬೇಕು. ಯಾಕಂದ್ರೆ ಈ ಸೆಟ್ ಅಲ್ಲಿ ನನ್ಕಿಂತ ಸ್ಮಾರ್ಟ್ ನೀನು ನನ್ನನ್ನ ಪ್ರೀತಿಸೋದೇ ನಿಜ ಆಗಿದ್ರೆ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿ ಒಂದು ಸಿಗ್ನೇಚರ್ ಸ್ಟೆಪ್ ಮಾಡಿದ್ವಿ ಗೊತ್ತಾ? ಅದನ್ನ ನೀನು ನೀಟಾಗಿ ಮಾಡ್ಬೇಕು. ಓಕೆ, ಮಾಡು. ಈಗ ಈಗ ನನ್ನ ಮನಸ್ಸು ತಂಪಾಯಿತು. ಬೆಳ್ಳಕ್ಕಿ, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಮದ್ವೆ ಆಗು. ಹಲೋ ಮೈ ಡಿಯರ್ ಫ್ರೆಂಡ್. ಹೇಳಿ ಫ್ರೆಂಡ್. ನೀ ನನಗೆ ಸ್ನೇಹಿತ ಆಗಿ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯ ಅನ್ಸುತ್ತೆ. ನಿನ್ನ ಮನಸ್ಸಲ್ಲಿ ಒಬ್ಬ ಆಪ್ತ ಮಿತ್ರ ಇದ್ದಾನೆ, ಆಪ್ತ ರಕ್ಷಕ ಇದ್ದಾನೆ. 3D ನಾಗರಾವ್, ಕುರುಕ್ಷೇತ್ರ ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನನ್ನ ಮಲ್ಲಿಗೆನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಲ್ಲಿಗೆ, ಮಲ್ಲಿಗೆ, ಮೈಲಾರಿ ಬರ್ಲಾ? ಅಲ್ಲಿ ನೋಡಿ. ಅಯ್ಯೋ ನೋಡ್ರಿ, ನನ್ನ ಮಗನ್ನ ನಿನ್ನೆ ತಾನೇ ಮದ್ವೆ ಆಗಿದ್ರು, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾನೆ ಕಣ್ರಿ. ನಡಿ ಹೋಗಿ ಆರ್ತಿ ತಗೊಂಬ ಹೋಗು. ಆರ್ತಿ? ಆರ್ತಿ ಆರ್ತಿ ಸೊಸೆಯಲ್ಲಿ ಹಿಂದ್ಗಡೆ ಬರ್ತಿದ್ದಾಳ. ಅವಳನ್ನ ಯಾವ ಜಾಗಕ್ಕೆ ಕಳಿಸ್ಬೇಕು ಅಲ್ಲಿ ಕಳಿಸ್ಬಿಟ್ಟೆ ಅಪ್ಪ. ಎಲ್ಲಿಗಪ್ಪ? ಅಪ್ಪ, ನಿನ್ನ ಹೆಂಡತಿನ ಹಂಗೆಲ್ಲ ಕಳಿಸ್ಬಾರ್ದಪ್ಪ. ಇದು ಸಂಸಾರಸ್ತ್ರೀರೋ ಮನೆಯಪ್ಪ. ಇಲ್ಲ ಅಪ್ಪ, ಅವಳು ಯಾವ ಜಾಗಕ್ಕೆ ಸೇರ್ಬೇಕು ಅಲ್ಲಿಗೆ ಕಳಿಸ್ಬಿಟ್ಟೆ. ಎತ್ಗಡೆ ಮತ್ತೆ ಆರ್ತಿ ಏನ್ ಮಾಡೋದ್ರಿ? ಆರತಿ ಮಾಡೋಣ ಅಂತ ಬಂದ್ವಿ, ಮಂಗಳಾರತಿ ಮಾಡ್ಬಿಟ್ನಲ್ಲ. ನಡಿ ಹೋಗೋಣ. ನೀವು ಜನ್ಮಕ್ಕೆ ನನ್ಗೆ ಇಂಥ ಮಗನ ಕೊಟ್ಟೇಳ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಮಲ್ಲಿಗೆ, ಮೈಲಾರಿ, ಯಾರು ಇವನು? ನನ್ನ ಮಗ. ಮಗನ? ಬೆಂಕಿ ಬೆಳಕಿಯಲ್ಲಿ ಬೆಂಕಿ ಆರೋಯ್ತು ಅಂದ್ರೆ 2 ನಿಮಿಷದಲ್ಲಿ ಈರುಳ್ಳಿ ತರ್ತೀನಿ ಅಂತ ಮಾರ್ಕೆಟ್ ಹೋದವನು 2 ತಿಂಗಳಾದ್ರೂ ಬಂದಿಲ್ಲ. ಅವ್ನು ನನಗೆ ಮೋಸ ಮಾಡ್ಬಿಟ್ಟ. ಈ ನೋವಲ್ಲಿ ಸಾಯಕ್ಕೆ ಅಂತ ಹೊರಟಿದ್ದೆ. ಈ ಮಗುನ ನೋಡಿ ನಿಂದೇ ನೆನ್ಪಾಯ್ತು. ಅದಕ್ಕೆ ಇವನ್ ನಿನ್ನ ಕೈಯಲ್ಲಿ ಕೊಟ್ಟು ನಾನು ಸಾಯಕ್ಕೆ ಹೊರಟಿದ್ದೀನಿ ಮಲೆಯಲ್ಲಿ. ಮಲ್ಲಿಗೆ, ಮಲ್ಲಿಗೆ ಯಾಕೆ ಸಾಯ್ತೀಯ? ನಾನ್ ನಿನ್ ಪಾಲಿಗೆ ಸತ್ತೋದ್ನ, ನಾನ್ ನಿನಗೆ ಬಾಳ್ ಕೊಡ್ತೀನಿ ಮಲ್ಲಿಗೆ. ಮಗ ಇರೋ ಹೆಂಗಸಿಗೆ ಬಾಳ್ ಕೊಡ್ತೀನಿ ಅಂದ್ರೆ ಈ ಸಮಾಜ ಏನನ್ನುತ್ತೆ? ಸಮಾಜ 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 ಯಾವ ಸಮಾಜದ ಬಗ್ಗೆ ಮಾತಾಡ್ತಿದ್ಯಾ ಮಲ್ಲಿಗೆ? ರಚಿತಾ ಮೇಡಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಹೀರೋಯಿನ್ ಆಗಿ ಕನ್ನಡದ ಹೆಸರನ್ನ ತೆಲುಗು ಇಂಡಸ್ಟ್ರಿಗೆ ಪರಿಚಯ ಮಾಡಕ್ ಹೋಗ್ತಾ ಇದ್ದಾರೆ. ನಿಮ್ಮ ಮೇಡಮ್ ಅಲ್ಲಿಗೂ ಹೋಗಿ ಹೆಸರು ಮಾಡ್ತಾ ಇದ್ದಾರೆ ಅಂದಾಗ ಯಾರಾದ್ರೂ ಬಂದು ಸ್ವೀಟ್ ಕೊಟ್ಟಿತ್ತ ಈ ಸಮಾಜ? ಕಿರಣ್ ಸರ್ ಮದ್ವೆಯಲ್ಲಿ ಊಟ ಸಿಗದೆ ಒದ್ದಾಡ್ತಿರ್ಬೇಕಾದ್ರೆ ಪಂಕ್ತಿಲಿ ನಾಯಿ ತರ ಕೂತಿದ್ದಾಗ ಬಾಳೆ ಎಲೆ ಮೇಲೆ ಉಪ್ಪಿನಕಾಯಿ ಆದ್ರೂ ಹಾಕಿತ್ತ ಈ ಸಮಾಜ? ಇಂಥ ಸಮಾಜದ ಬಗ್ಗೆ ನೀ ಮಾತಾಡ್ತಿದ್ಯಾ ಮಲ್ಲಿಗೆ? ಬಾ, ನಾ ಬಾಳ್ಕೊಡ್ತೇನೆ. ನನಗೆ ಯಾರು ಬೇಡ, ನನ್ನ ಬಾಳು ಕತ್ಲಾಗೋಯ್ತು. ಮಲ್ಲಿಗೆ ನೋಡು, ಜೀವನ ಕತ್ಲಾಯ್ತು ಅಂತ ಕೂತ್ರೆ ಇಡೀ ಜೀವನ ಕತ್ಲಲ್ಲಿ ಇರ್ಬೇಕಾಗುತ್ತೆ ಮಲ್ಲಿಗೆ. ಆ ಕಡೆ ಈ ಕಡೆ ಹುಡ್ಕಾಡ್ಬೇಕು, ಅಲ್ಲಿ ಕ್ಯಾಂಡ್ಲ ಸಿಗ್ತಾವೆ. ಆ ಕ್ಯಾಂಡ್ಲ ಹಚ್ಬೇಕು ಮಲ್ಲಿಗೆ. ಕ್ಯಾಂಡ್ಲು ಇರುವಷ್ಟೊತ್ತಾದ್ರೂ ನಿನ್ನ ಬಾಳಿಗೆ ಬೆಳಕು ಕೊಡುತ್ತೆ ಮಲ್ಲಿಗೆ.
ಮಲ್ಲಿಗೆ ಬೆಳ್ಳಕ್ಕಿ ಎಲ್ಲೋಗ್ಬಿಟ್ಟಿದೆ? ನಮ್ಮೂರಲ್ಲಿ ಈರುಳ್ಳಿ ರೇಟು ಜಾಸ್ತಿ ಇತ್ತು. ಕಡಿಮೆ ಬೆಲೆಗೆ ಈರುಳ್ಳಿ ಸಿಗುತ್ತೆ ಅಂತ ಇಟಲಿಗೆ ಹೋಗಿದ್ದೆ. ಆ ಇಟಲಿದಲ್ಲಿ ಕುಂಬಳಕಾಯಿ ಸೈಜ್ ಈರುಳ್ಳಿ ಇತ್ತು. ಈ ವಿಷಯ ನಿನಗೆ ತಿಳಿಸ್ಬೇಕು ಅಂತ ಲೆಟರ್ ಬರೆದಿದ್ದೆ, ಆದ್ರೆ ಪೋಸ್ಟ್ ಮಾಡ್ಬೇಕಾದ್ರೆ ಬಾಕ್ಸೇ ಸಿಗ್ಲಿಲ್ಲ. ಅದಕ್ಕೆ ಆ ಲೆಟರ್ ಇಲ್ಲೇ ತಗೊಂಡ್ಬಂದಿದ್ದೀನಿ, ನೋಡು. ಬೆಳ್ಳಕ್ಕಿ, ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತಿದೀಯೋ. ಮಲ್ಲಿಗೆ, ನೀ ನನ್ನನ್ನು ಪ್ರೀತಿಸೋದು ನಿಜ ಆಗಿದ್ರೆ ನಾವು ಅವತ್ತು ಮಾಡಿದ್ವಲ್ಲ ಆ ಸ್ಟೆಪ್ ನೀ ಇವತ್ತನ್ನು ಕರೆಕ್ಟ್ ಆಗಿ ಮಾಡ್ಬೇಕು. ಮಾಡು. ತಂಪಾಯ್ತು. ಇವನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ರೆ ನಾನು ಮಾಡೋ ಸ್ಟೆಪ್ನ ಇವನು ಕರೆಕ್ಟ್ ಆಗಿ ಮಾಡ್ತಾನೆ. ನಾ ಮಾಡಿದ್ಮೇಲೆ ಮಾಡು. ಮತ್ತೆ ರಾತ್ರಿ 1 ಕ್ವಾರ್ಟರ್ 1 ಪ್ಲೇಟ್ ಕಬಾಬು. ನಮ್ಗೆ ಹೊಡಿಯಲ್ಲ ತಾನೆ? ಟೈಮ್ಗೆ ಊಟ ಕೊಟ್ರೆ ಏನು ಮಾಡಲ್ಲ. ಮತ್ತೆ ಅಲ್ಲಿ ನೋಡಿ, ಅದು ಲ್ಯಾಗ್ ಬ್ರೀಡು. ಒಳ್ಳೆ ಬ್ರೀಡೆ, ಸ್ವಲ್ಪ ಜೊಲ್ಲು. ಸೆಂಟ್ರಲ್ ಇದೆಯಲ್ಲ, ಸೆಂಟ್ರಲ್ ಅದು ತಿಕ್ಲು ಬ್ರೀಡು. ಹಿಂಗೆ ಮಾತೆತ್ತಿದ್ರೆ ಮೈ ಮೇಲೆ ಬರುತ್ತೆ. ನಾವೇನಾದ್ರೂ ಕಚ್ಚಕ್ ಹೋದ್ರೆ ಓಡಿ ಹೋಗುತ್ತೆ. ಆಮೇಲೆ ಇದೆಯಲ್ಲ ಸೈಡ್ ಅಲ್ಲಿ, ಅದು ಮೂಗು ಮಚ್ಚೆ ಮಾರಿ ಬ್ರೀಡು. ಮಾತಾಡ್ಸಕ್ ಹೋದ್ರೆ ಆಟಿಟ್ಯೂಡ್ ತೋರಿಸುತ್ತೆ. ಅಮ್ಮ ಅಮ್ಮ, ನಿಮ್ಗೆ ಯಾವ ಬ್ರೀಡ್ ಬೇಕು? ನಂಗೆ ಮಂಗಳೂರು ಬ್ರೀಡ್ ಬೇಕು. ಬ್ರಿಲಿಯಂಟ್ ಬ್ರೀಡು. ಇದು ರೇಟ್ ಎಷ್ಟು? 3 ಲಕ್ಷ. ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ಇವಕ್ಕೆ ಮೊಬೈಲ್ ಅಭ್ಯಾಸ ಮಾಡಬೇಡಿ. ಮೊಬೈಲ್ ನ ತಟ ಮಾಡ್ಕೊಡುತ್ತೆ. 24 ಅವರ್ಸ್ ಮೊಬೈಲ್ ಅಲ್ಲೇ ಇರುತ್ತೆ. ನಾವಾದ್ರೆ ಒಂದ್ ಮಾತಿ ಕೇಳ್ತೀವಿ, ಇವುಗಳಿಗೆ ಹೊರದ್ರೇನೆ ಬುದ್ಧಿ ಬರೋದು. ಯಾರದು ಆಗಾಗ್ಲೇ ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ? ನಾನ್ಸೆನ್ಸ್. ಬೀದಿ ಮನುಷ್ಯ. ಈ ಬೀದಿ ಮನುಷ್ಯರನ್ನ ಸ್ನಾನ ಮಾಡಿಸಿ ಪೂಜೆ ರೂಮ್ ಅಲ್ಲಿ ಇಟ್ರು ಕುಡ್ಕೊಂಡ್ ಬರೋದು ತಿಪ್ಪೇನೆ. ಹೆಂಗೆ ಸೈಕಲ್ ಗ್ಯಾಪ್ ಅಲ್ಲಿ ಲವ್ ಮಾಡಿದ್ರು ನೋಡಿ. ಬೀದಿ ಮನುಷ್ಯ ಜಾತಿ ಮನುಷ್ಯನ ಜೊತೆ ಲವ್ ಮಾಡೋದ? ನಮ್ಮ ನಾಯಿಗಳೆಲ್ಲ ಆ ತರ ಇಲ್ಲಪ್ಪ. ಹುಷಾರು, ಅವ್ರು ಹೇಳ್ದಂಗೆ ಕೇಳ್ಬೇಕು. ಇಲ್ಲೇ ಇರು, ನಿನ್ಗೆ ಹೋಗಿ ಊಟ ತಗೊಂಡ್ಬರ್ತೀನಿ. ಇದು ನಂದು ಕಣೆ, ನಂದು. ಓಯ್ ಡೈಸಿ, ಏನೇ ಇದು? ನನ್ನೇ ಹಿಡಿಯಕ್ ಬರುತ್ತೆ, ನನ್ನೇ ಸಾಯ್ಸಕ್ ಬರುತ್ತೆ. ಯಾರ್ದೇ ಇದು? ನಂದೇ ಕಣೆ. ನನ್ ಬರ್ತ್ಡೇಗೆ ನನ್ ಬಾಯ್ ಫ್ರೆಂಡು ಗಿಫ್ಟ್ ಮಾಡಿದ್ದು. ಓ ಮೈ ಡಾಗ್, ನಾನ್ ಮರ್ತೆ ಹೋಗಿದ್ದೆ. ಡೈಸಿ, ಹ್ಯಾಪಿ ಬರ್ತ್ಡೇ ಟು ಯು. ಡೈಸಿ, ಯಾವ ತಳಿ ಇದು? ಮಂಗಳೂರು ತಳಿ. ನೋಡಿದ್ರೇನೆ ಗೊತ್ತಾಗುತ್ತೆ. ಅಂದಂಗೆ ಇದು ಹೆಸರೇನು? ಹೆಸರೇನು ಇಟ್ಟಿಲ್ಲ ಕಣೆ, ನೀನೇ ಸಜೆಸ್ಟ್ ಮಾಡು. ಬಾಯ್ಲಿ, ನೀ ತಿನ್ನು ಅಂತ ಇಡು. ನೀ ತಿನ್ನು, ನೀ ತಿನ್ನು, ನೀ ತಿನ್ನು. ಓಯ್ ಡೈಸಿ, ಇದೇ ಖುಷಿಗೆ ಟಿಕ್ ಟಾಕ್ ಮಾಡೋಣ. ಬಾ. ಅದು ಚೆನ್ನಾಗಿ ಮಾಡುತ್ತೆ, ಅದನ್ನು ಕರಿತೀನಿ. ಓಕೆ, ರೆಡಿ? ನಿಮ್ಮ ಅಪ್ಪ ಬಂದ್ರು ಅನ್ಸುತ್ತೆ. ನಿಮ್ಮ ಅಪ್ಪ ಕಂಡ್ರೆ ನನಗೆ ಭಯ. ನಾನು ಹೋಗ್ತೀನಪ್ಪ.
ಸೋಫಾ ಬೇಕಾ ನಿನ್ಗೆ? ಮನುಷ್ಯರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ಇಲ್ಲ ತಲೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ಇದ್ರ ಮುಂದೆ ತಿನ್ಲೇಬಾರ್ದು, ತಿಂದ್ರೆ ಹೊಟ್ಟೆ ಬರುತ್ತೆ. ನಾನು ಮನೆ ಒಳಗೋಗಿ ತಿಂತೀನಿ. ಪಾಪ ಯಾಕೆ ಹೊಡೆದಿದ್ದೀರಾ ಪಾಪ? ಯಾವ್ದಮ್ಮ ಇದು ಕಂತು ಹುಮ್ಮೆನ್ನು? ಜಾಸ್ತಿ ಹುಮ್ಮೆನ್ನು ಬೀದಿ ಹುಮ್ಮೆನ್ನ ಲವ್ ಮಾಡದ ನಮ್ಮಲ್ಲಿರ್ಲಿಲ್ಲ. ಇದನ್ನ ತಗೊಳ್ಳುವಾಗ ಅಲ್ಗೂ ಬಂದಿತ್ತು, ಇವಾಗ ಇಲ್ಲಿಗೆ ಹುಡ್ಕೊಂಡು ಬಂದ್ಬಿಟ್ಟಿದೆ. ಆಫ್ಟರ್ ಆಲ್ ಹ್ಯೂಮನ್ಸ್, ಇವಕ್ಕೆ ಲವ್ ಬೇರೆ ಕೇಳ. ತಡಿ ಮಾಡ್ತೀನಿ, ಮುನ್ಸಿಪಾಲಿಟಿ ಕಾಲ್ ಮಾಡ್ತೀನಿ. ಹಲೋ, ನಾನು ಟಾಮಿ ಡಾಲ್ಸೇಷನ್ ಅಂತ ಸ್ಕೂಬಿ ನಗರದಿಂದ ಮಾತಾಡ್ತಾ ಇದ್ದೀನಿ. ಅದು ನಮ್ಮ ಮನೆಗೊಂದು ಪೆಟ್ಟಿ ಹ್ಯೂಮನ್ ತಂದಿದ್ವಿ. ಅದ್ರಲ್ಲಿ ಒಂದು ಬೀದಿ ಹ್ಯೂಮನ್ ಬಿದ್ದು ಕಾಟ ಕೊಡ್ತಾ ಇದೆ. ಬರ್ತೀರಲ್ಲ? ಬನ್ನಿ ಬನ್ನಿ, ಅಡ್ರೆಸ್ ಹೇಳ್ತೀನಿ, ಬರ್ಕೊಡಿ. ನಾಯಿಂದಳ್ಳಿ ಹೋಗಿಲ್ವಾ? ಮಗಳೇ, ಇದನ್ನ ಹಿಡಿದು ಮುನ್ಸಿಪಾಲಿಟಿ ಕೊಟ್ಟು ಬರ್ತೀನಿ. ಹಲೋ, ಏನು? ಹೌದಾ? ಸರಿ ಸರಿ. ಡೋರಾ, ಏನೇ? ಓಯ್ ಡೈಸಿ, ಊರಿಂದ ನಮ್ಮ ಅತ್ತೆ ಮಾವ ಬರ್ತಿದಾರಂತೆ. ಅವರಿಗೆ ಒಂದೊಳ್ಳೆ ಮನುಷ್ಯನ ಹಿಡಿದು ಅಡ್ಗೆ ಮಾಡ್ಬೇಕು. ಮನುಷ್ಯನ ಮಾಂಸನ? ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ. ನೀನ್ ಮಾಡಿದ್ರೆ ನಂಗೂ ಸ್ವಲ್ಪ ಕೊಡು. ಕೊಡ್ತೀನಿ.